ಮಧುಪುರ ಎಂಬ ಹಳ್ಳಿಯ ಒಂದು ಕಥೆ. ಈ ಹಳ್ಳಿಯ ಪರಿಸರವು ತುಂಬಾನೇ ಚೆನ್ನಾಗಿತ್ತು. ಒಳ್ಳೆಯ ನದಿಗಳು ಹಾಗೂ ಹಚ್ಚು ಹಸಿರಾದ ತೋಟಗಳು, ಕಾಡುಗಳು ಇದ್ದವು. ಇದರ ಜೊತೆಗೆ ಇದು ಸ್ವಚ್ಛವಾದ ಹಳ್ಳಿಯಾಗಿದ್ರಿಂದ ಆ ಊರಿನ ಸರ್ಕಾರವು ಪ್ರತಿಯೊಬ್ಬ ಜನರಿಗೂ ಅಲ್ಲಿ 50,000 ರೂಪಾಯಿ ಬಹುಮಾನವಾಗಿ ಕೊಡ್ತಾರೆ. ಹಳ್ಳಿಲಿದ್ದ ಪ್ರತಿಯೊಬ್ಬರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ರಿಯಾ, ನೋಡು ನಮ್ಮ ಮಧುಪುರ ಎಷ್ಟು ಸುಂದರವಾಗಿದೆ. ಈ ವರ್ಷನೂ ನಾವು ಚಮ್ಮೇಲಿಪುರವನ್ನ ಸೋಲ್ಸಿ ನಾವು 50,000ವನ್ನ ಗೆದ್ದಿದ್ದೀವಿ. ಹಾ ಹೌದು ರೀ, ಎಷ್ಟು ಒಳ್ಳೇದಾಗತ್ತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ವಿ. ಖಂಡಿತ, ನಾವಿನ್ನೂ ಕಷ್ಟ ಪಡೋಣ, ನಮ್ಮ ಹಳ್ಳಿನ ಇನ್ನೂ ಉದ್ಧಾರ ಮಾಡೋಣ. ಆಗ ನಮ್ಮ ಹಳ್ಳಿ ಇನ್ನೂ ಹೆಸರುವಾಸಿ ಆಗತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಈ ದುಡ್ಡು ತಗೊಳ್ಳೋದ್ರ ಜೊತೆಗೆ ನಾವು ಮರಗಳನ್ನು ಬೆಳೆಸೋಣ ರೀ. ನಡೀರಿ, ಈಗ ಸ್ವಲ್ಪ ಮೋಜು ಮಸ್ತಿ ಮಾಡೋಣ. ಮಧುಪುರದಲ್ಲಿದ್ದ ಪ್ರತಿಯೊಬ್ಬ ಜನರು ಪಾರ್ಟಿನ ಶುರು ಮಾಡ್ಕೊಳ್ತಾರೆ. ಕುಣಿಯೋದು, ಒಳ್ಳೊಳ್ಳೆ ಹಾಡುಗಳನ್ನ ಹಾಡೋದು, ಹೀಗೆ ಮಸ್ತಿಗಳನ್ನ ಮಾಡೋಕ್ ಶುರು ಮಾಡ್ತಾರೆ. ಹೇಗೆ ಮಧುಪುರವು ಹಚ್ಚ ಹಸಿರಾದ ತೋಟಗಳು, ಕಾಡುಗಳು ಹಾಗೂ ಒಳ್ಳೆ ನದಿಗಳಿಂದ ಸಮೃದ್ಧಿಯಾಗಿರುತ್ತೋ ಹಾಗೆ ಚಮೇಲಿಪುರದಲ್ಲಿ ಹಚ್ಚ ಹಸಿರು ಹೆಸರೇ ಇಲ್ದೇ ಇರೋ ಹಾಗೆ ಇರುತ್ತೆ. ಈ ಊರಲ್ಲಿ ಮರಗಳು, ಗಿಡಗಳು ಹಾಗೂ ಮನೆಗಳೆಲ್ಲ ಬೂದು ಬಣ್ಣದಲ್ಲಿ ಮುಚ್ಕೊಂಡಿರುತ್ತೆ. ಇಡೀ ಹಳ್ಳಿಯೇ ಕಸದ ರಾಶಿ ತರ ಕಾಣಿಸ್ತಿರುತ್ತೆ. ಅವರು ಬರೀ ಅವರ ಮುಖ್ಯಸ್ಥ ಚಮಚೋರ್ ಜಾದೂಗಾರ ಮಾಡ್ತಾನೆ ಅಂತ ನಂಬ್ಕೊಂಡು ಯಾವುದೇ ಕೆಲಸಗಳು ಮಾಡದೆ ಕೂತಿರ್ತಾರೆ. ಈ ವರ್ಷನೂ ಕೂಡ ನಮಗಲ್ಲ, ಬದಲಿಗೆ ಮಧುಪುರಕ್ಕೆ 50,000 ಬಹುಮಾನ ಸಿಕ್ಕಿದೆ. ಅವ್ರಿಗಂತೂ ಸಿಕ್ಕೇ ಸಿಗುತ್ತಣ್ಣ. ಅವರು ತುಂಬಾನೇ ಕಷ್ಟ ಪಡ್ತಾರೆ, ಹಳ್ಳಿಯನ್ನ ಶುದ್ಧವಾಗಿಡ್ತಾರೆ, ಮರವನ್ನ ನೆಡ್ತಾರೆ. ನಾನಿದ್ಮೇಲೆ ನೀವು ಕಷ್ಟಪಡೋ ಅವಶ್ಯಕತೆ ಏನೂ ಇಲ್ಲ. ನನ್ನ ಹತ್ರ ಒಂದು ಜಾದೂ ಡಬ್ಬ ಇದೆ. ಅದನ್ನ ನಾನು ತುಂಬಾ ದಿನಗಳಿಂದ ಪಡ್ಕೋಬೇಕು ಅನ್ಕೊಂಡಿದ್ದೆ. ಈಗ ನೋಡ್ತೀರಿ, ನಾಳೆಯಿಂದ ನನ್ನ ಹಳ್ಳಿ ಹೇಗೆ ಬಣ್ಣ ಬಣ್ಣಗಳಿಂದ ತುಂಬಿ ತುಳುಕ್ತಿರುತ್ತೆ ಅಂತ. ರಾತ್ರಿಯ ಸಮಯ ಆಗತ್ತೆ. ಚಮಚೋರ್ ಅವನ ಜಾದುವಿನ ಡಬ್ಬ ತಗೊಂಡು ಇಡೀ ಊರೆಲ್ಲ ಸುತ್ತಾಡ್ತಿರ್ತಾನೆ. ಅವನು ಹೀಗೆ ಓಡಾಡ್ತಿದ್ದಂಗೆ ಆ ಊರಲ್ಲಿದ್ದ ಎಲ್ಲ ಕಸವು ಅವನ ಜಾದೂಗಾರ ಡಬ್ಬದ ಒಳಗೆ ಸೇರ್ಕೊಂಡ್ಬಿಡತ್ತೆ. ಆ ಊರಲ್ಲಿದ್ದ ಎಲ್ಲ ಕಸವನ್ನ ತಗೊಂಡು ಅವನು ಹಾರ್ಕೊಂಡು ಹೋಗಕ್ ಶುರು ಮಾಡ್ತಾನೆ. ಮಧುಪುರ ಹಳ್ಳಿಯಲ್ಲಿದ್ದ ಪ್ರತಿಯೊಬ್ಬ ಜನರು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಆಗ ಈ ಚಮಚೋರ್ ಅವನ ಜಾದೂಗಾರ ಡಬ್ಬವನ್ನ ತಗೊಂಡು ಮಧುಪುರಕ್ಕೆ ಬಂದು ಇಳಿತಾನೆ. ಅವನು ತಕ್ಷಣ ಕಸ ತುಂಬಿದ ಜಾದೂಗಾರ ಡಬ್ಬವನ್ನ ತೆರೆದು ಎಲ್ಲ ಕಸವನ್ನ ಊರಲ್ಲಿ ಚೆಲ್ಲಾಡ್ತಾನೆ. ಇದ್ರ ಜೊತೆಗೆ ಮಧುಪುರದಲ್ಲಿದ್ದ ಎಲ್ಲ ರಂಗುರಂಗಿನ ವಸ್ತುಗಳು, ಒಳ್ಳೊಳ್ಳೆ ಹೂಗಳು, ಮಕ್ಕಳ ಆಟ ಸಾಮಾನುಗಳು ಹಾಗೂ ಜನರ ಬಟ್ಟೆಗಳನ್ನ ಕಳ್ಳತನ ಮಾಡ್ಕೊಳ್ತಾನೆ. ಈ ಹಳ್ಳಿಯ ಬಣ್ಣಗಳನ್ನೆಲ್ಲ ನಾನು ಸೆಳ್ಕೊಂಡಿದ್ದೇನೆ. ಈ ಹಳ್ಳಿಯ ಬಣ್ಣಗಳಿಂದ ನನ್ನ ಹಳ್ಳಿಗೆ ಬಣ್ಣಗಳನ್ನ ಚೆಲ್ತೀನಿ. ಮತ್ತೆ ಕಳ್ತನ ಮಾಡಿದ ವಸ್ತುಗಳನ್ನ ಅವನು ಇಡೀ ಊರಲ್ಲಿ ಚೆಲ್ಲಿ ಆ ಊರನ್ನು ರಂಗುರಂಗಾಗಿ ಮಾಡ್ತಾನೆ. ಒಣಗಿ ಹೋಗಿದ್ದ ಮರವು ಹಚ್ಚ ಹಸಿರಾಗ್ಬಿಡತ್ತೆ. ಎಲ್ಲ ಮನೆಗಳು ಬಣ್ಣ ಬಣ್ಣಗಳಾಗ್ಬಿಡತ್ವೆ. ಬೆಳಿಗ್ಗೆ ಊರು ಜನರೆಲ್ಲ ಎದ್ದೇಳಿದ ತಕ್ಷಣ ಅವರ ಊರಿನ ಹಚ್ಚ ಹಸಿರನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ವಾ, ಎಂತ ವಿಷಯ! ಒಂದೇ ರಾತ್ರಿಲಿ ನಮ್ಮ ಹಳ್ಳಿ ಉಳಿತಾ ಇದೆ ನೋಡು. ಇದಲ್ಲ ನಮ್ಮ ಹಳ್ಳಿಯ ಚಮಚೋರ್ ಅವ್ರದ ಕೈವಾಡ ಗೊತ್ತಾ? ಅವರೇ ಒಂದೇ ರಾತ್ರಿಲಿ ಈ ರೀತಿ ಮಾಡಿದ್ದಾರೆ. ಮುಂದಿನ ವರ್ಷ ನಮ್ಗೆ ಸರ್ಕಾರ ಬಹುಮಾನ ಕೊಡುತ್ತೆ. ಆದ್ರೆ ಮಧುಪುರದಲ್ಲಿ ಜನರು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ರಂಗು ರಂಗುಗಳಿಂದ ತುಂಬಿದ್ದ ಅವರ ಊರು ಬರಡು ಭೂಮಿಯಾಗಿ ಕಾಣಕ್ ಶುರು ಆಗತ್ತೆ. ಮನೆಗಳೆಲ್ಲ ಬೆಳ್ಳಗಾಗ್ಬಿಟ್ಟಿರತ್ವೆ, ಹೂವುಗಳೆಲ್ಲ ಒಣಗಿ ಬಿಟ್ಟಿರತ್ವೆ, ಹಸುಗಳು ಕೂಡ ಬೆಳ್ಳಗೆ ಕಳಾಹೀನವಾಗ್ಬಿಟ್ಟಿರತ್ವೆ, ಕಾಗೆಯೂ ಕೂಡ ಬೆಳ್ಳಗಾಗ್ಬಿಟ್ಟಿರತ್ವೆ, ಮತ್ತೆ ಇಡೀ ಊರಲ್ಲಿ ಕಸದ ರಾಶಿ ತುಂಬಿಕೊಂಡ್ಬಿಟ್ಟಿರತ್ವೆ. ಇದೇನಾಗಿದೆ ನಮ್ಮ ಹಳ್ಳಿಗೆ? ಎಲ್ಲ ಬಣ್ಣಗಳು ಮಾಯವಾಗಿದೆ. ಅಯ್ಯೋ, ಈ ಕಚಡಗಳನ್ನ ನೋಡಿ. ನಿನ್ನೆ ರಾತ್ರಿ ಕೂಡ ಈ ಹಳ್ಳಿ ಎಷ್ಟು ಚೆನ್ನಾಗಿತ್ತಲ್ವಾ? ಇದು ಹೇಗಾಗಕ್ ಸಾಧ್ಯ? ನಿನ್ನೆ ತಾನೇ ಸರ್ಕಾರದಿಂದ ಈ ಹಳ್ಳಿ ತುಂಬಾ ಸ್ವಚ್ಛವಾಗಿದೆ ಅಂತ ಬಹುಮಾನ ಕೊಟ್ಟಿದ್ರು. ಇವತ್ತಿಗೆ ಇಷ್ಟೊಂದು ಗಲೀಜಾಗಿದೆ. ನನ್ಗನ್ಸತ್ತೆ ನಿನ್ನೆ ರಾತ್ರಿ ಏನೋ ಒಂದು ಮಾಟ ಮಂತ್ರ ಆಗಿರ್ಬೇಕು ಅಂತ. ಇಲ್ಲಿ ಕಸ ಇರೋದಂತೂ ಓಕೆ, ಆದ್ರೆ ಬಣ್ಣಗಳೆಲ್ಲ ಹೇಗ್ ಮಾಯ ಆಗತ್ತೆ ಹೇಳು? ನಾವ್ ತಿರ್ಗಿ ನಮ್ಮ ಮನೆಗಳನ್ನ ಪೇಂಟ್ ಮಾಡ್ಬೇಕಾಗತ್ತೆ, ಹೊಸ ಮರಗಳನ್ನ ನೆಡ್ಬೇಕಾಗತ್ತೆ, ಮತ್ತೆ ಹಳ್ಳಿನ ಸ್ವಚ್ಛ ಮಾಡ್ಬೇಕಾಗತ್ತೆ. ಹಾ, ಇದಕ್ಕೆ ನಾವು ಹಳ್ಳಿ ಜನರ ಸಹಾಯನ ಪಡ್ಕೋಬೇಕು. ಮಧುಪುರ ಊರಲ್ಲಿದ್ದ ಪ್ರತಿಯೊಬ್ಬ ಜನರು ಆ ಊರನ್ನು ಸ್ವಚ್ಛಗೊಳಿಸಲು ಎಲ್ಲರೂ ಸಜ್ಜಾಗುತ್ತಾರೆ. ಇದ್ರ ಜೊತೆಗೆ ಅವರ ಎಲ್ಲಾ ಮನೆಗಳನ್ನು ಕೂಡ ಪೇಂಟ್ ಮಾಡೋಕ್ ಶುರು ಮಾಡ್ತಾರೆ. ಆ ಊರಿನ ಜನರು ಇಡೀ ದಿನ ಕಷ್ಟಪಟ್ಟು ಊರನ್ನು ಮತ್ತೆ ಸ್ವಚ್ಛಗೊಳಿಸುತ್ತಾರೆ. ಈಗ ನೋಡು ನಮ್ಮ ಹಳ್ಳಿ ಯಾವ ರೀತಿ ಉಳಿತಿದೆ ಅಂತ. ಎಲ್ಲವನ್ನು ನಾವು ರಂಗುರಂಗಾಗಿ ಮಾಡಿದ್ವಿ.
ಆದ್ರೆ ಈ ಕಾಗೆಗಳನ್ನ ಹಸುಗಳನ್ನ ಹೇಗೆ ಮತ್ತೆ ಅವರ ಬಣ್ಣಕ್ಕೆ ಬರೋ ಹಾಗೆ ಮಾಡೋಕ್ ಸಾಧ್ಯ? ರಾತ್ರಿಯ ಸಮಯ ಆಗಿತ್ತು. ಮಧುಪುರದ ಪ್ರತಿಯೊಬ್ಬ ಜನರು ಮಲಗಿರ್ತಾರೆ. ಆಗ ಈ ಚಮಚಮ್ ಚೋರ್ ಅವನ ಜಾದುವಿನ ಡಬ್ಬವನ್ನ ತಗೊಂಡು ಆ ಊರಿಗೆ ಬರ್ತಾನೆ. ಮತ್ತೆ ತಿರುಗಿ ಆ ಊರಿನ ರಂಗು ರಂಗಿನ ವಸ್ತುಗಳನ್ನೆಲ್ಲ ಅವನ ಡಬ್ಬೆ ಒಳಗೆ ಶೇಖರಿಸ್ಕೊಳ್ತಾನೆ. ಬಣ್ಣದ ಮನೆಗಳೆಲ್ಲ ಬೂದು ಬಣ್ಣಗಳಾಗಿ ತಿರುಗುತ್ತೆ. ಈಗ ಮಜಾ ಬರುತ್ತೆ. ಎಲ್ಲ ಬಣ್ಣಗಳನ್ನ ತಗೊಂಡೋಗ್ತೀನಿ ಮತ್ತೆ ನನ್ನ ಹಳ್ಳಿಯನ್ನ ಬಣ್ಣಗಳಲ್ಲಿ ತುಂಬಿಸ್ತೀನಿ. ಮತ್ತೆ ಮುಂದಿನ ತಿಂಗಳು ನನ್ನ ಹಳ್ಳಿಗೆ 50,000 ಅಲ್ಲ, ಒಟ್ಟು 1,00,000ದವರೆಗೂ ಬಹುಮಾನ ಸಿಕ್ಕೇ ಸಿಗುತ್ತೆ. ಬೆಳಗ್ಗೆಯ ಸಮಯ ಆಗಿರತ್ತೆ. ಊರಿನ ಜನರೆಲ್ಲರೂ ಹೇಳ್ತಾರೆ. ಮತ್ತೆ ನೋಡ್ತಾರೆ, ತಿರುಗಿ ಅವರ ಊರು ಮತ್ತೆ ಕಳಾಹೀನ ಸ್ಥಿತಿಯಲ್ಲಿ ಬಂದ್ಬಿಟ್ಟಿರತ್ತೆ. ಮರಗಳೆಲ್ಲ ಬೂದು ಬಣ್ಣಗಳಾಗಿ ತಿರುಗ್ಬಿಟ್ಟಿರತ್ವೆ. ಎಲ್ಲರ ಮನೆಗಳು ಬೆಳ್ಬೆಳ್ಳಿಗೆ ಬೂದು ಬಣ್ಣಗಳಾಗ್ಬಿಟ್ಟಿರತ್ವೆ. ಅಲ್ಲ, ನಮ್ಮ ಹಳ್ಳಿಗೆ ಈಗ ಏನಾಗಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನಿನ್ನೆ ತಾನೇ ನಾವು ಹಳ್ಳಿನ ಶುದ್ಧ ಮಾಡಿದ್ವಿ, ಪೇಂಟ್ ಮಾಡಿದ್ವಿ, ಮರಗಳನ್ನ ನೆಟ್ಸಿದ್ವಿ. ಆದ್ರೆ ರಾತ್ರಿ ಅಷ್ಟರಲ್ಲಿ ಎಲ್ಲ ಬಣ್ಣಗಳು ಮಾಯ ಆಯ್ತಾ? ನಾವಂತೂ ಇದನ್ನ ಪತ್ತೆ ಹಚ್ಚಲೇಬೇಕು ರೀ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಲೇಬೇಕು. ಮೊದ್ಲು ನಾವು ಸ್ಕೂಲ್ಗೆ ಹೋಗೋಣ, ಇಲ್ಲಾಂದ್ರೆ ಲೇಟ್ ಆಗತ್ತೆ. ಆಮೇಲೆ ನಾವು ಏನಾಗಿದೆ ಅಂತ ಹುಡ್ಕೋಣ. ರಿತಿಕ್ ಮತ್ತೆ ರಿಯಾ ಸ್ಕೂಲ್ ಹತ್ರ ಹೋಗ್ತಾರೆ. ಸ್ಕೂಲ್ ಕೂಡ ಕಳಾಹೀನವಾಗಿರುತ್ತೆ. ಅದರ ಬಣ್ಣವೂ ಮಾಯ ಆಗಿರುತ್ತೆ. ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಬೆಳೆದ ಎಲ್ಲ ಹೂಗಳು ಕಳಾಹೀನವಾಗ್ಬಿಟ್ಟಿರತ್ವೆ. ನಮ್ ಸ್ಕೂಲಲ್ಲೂ ಕೂಡ ಒಂದು ಚೂರು ಬಣ್ಣನೇ ಇಲ್ಲ. ಈಗ ನಮ್ಗೆ ಓದೋದಕ್ಕೆ ಮಜಾನೇ ಬರೋದಿಲ್ಲ. ಅಲ್ಲಿ ನೋಡಿ, ಜೇನುನೊಣಗಳು ಯಾವ್ದೇ ಕೆಲಸ ಮಾಡದೆ ಸುಮ್ನೆ ಓಡಾಡ್ತಿವೆ ಅಂತ. ಆ ಜೇನುಹುಳುಗಳ ಮನೆ ನೋಡು, ಎಷ್ಟು ದೊಡ್ಡದಾಗಿದೆ ಅಂತ. ಹೌದು ರೀ, ಆ ಜೇನುಗೂಡು ಕೂಡ ಎಷ್ಟು ದೊಡ್ಡದಾಗ್ಬಿಟ್ಟಿವೆ ನೋಡಿ. ಬಾ ಹೋಗ್ ನೋಡೋಣ. ಬೇಡ, ಹೋಗ್ಬೇಡಿ. ನಮ್ಮಮ್ಮ ಹೇಳಿದ್ದಾರೆ ರೀ, ಜೇನುಗೂಡು ಹತ್ರ ನಾವ್ ಯಾರು ಹೋಗ್ಬಾರ್ದು ಅಂತ. ಅದ್ರ ಹತ್ರ ಹೋದ್ರೆ ಅವು ತುಂಬಾನೇ ಕಚ್ಚಿಬಿಡತ್ವೆ ಅಂತ. ನಾವ್ ಅದರ ಜೇನನ್ನ ಕದಿಯಕ್ ಹೋದ್ರೆ ನಮ್ಮನ್ನ ಕಚ್ಬಿಡುತ್ತೆ. ನಾವ್ ಅದ್ರ ಜೊತೆ ಪ್ರೀತಿಯಿಂದ ಮಾತಾಡೋಣ. ರಿತಿಕ್, ರಿಯಾ ಮತ್ತೆ ಕೆಲವು ಸ್ಕೂಲ್ ಮಕ್ಕಳು ನೋಡ್ತಾರೆ, ಅಲ್ಲಿ ಎಷ್ಟೊಂದು ಜೇನುನೊಣಗಳು ಏನೂ ಕೆಲಸಗಳನ್ನ ಮಾಡದೆ ಸುಮ್ಮನೆ ಕೂತಿರತ್ವೆ. ರಿತಿಕ್ ಆ ಜೇನುಗೂಡು ಹತ್ರ ಹೋಗೋಕೆ ಶುರು ಮಾಡ್ತಾನೆ. ರಿತಿಕ್, ಆ ಜೇನುಗೂಡು ಹತ್ರ ಹೋಗ್ಬೇಡ. ಏನಾದ್ರೂ ಜೇನುನೊಣಗಳಿಗೆ ಕೋಪ ಬಂದ್ರೆ ನಿನ್ ಮುಖನ ಚೆನ್ನಾಗಿ ಕಚ್ಬಿಡತ್ವೆ ಅದು. ಇದ್ರು ಬೇಡ, ಏನೂ ಮಾಡೋದಿಲ್ಲ. ರಿತಿಕ್ ಆ ಜೇನುಗೂಡು ಹತ್ರ ಹೋಗ್ತಾನೆ. ಆಗ ನೋಡ್ತಾನೆ, ಆ ಜೇನುಗೂಡು ತೂತಾಗ್ಬಿಟ್ಟಿರತ್ವೆ. ರಿತಿಕ್ ಆ ಜೇನುಗೂಡನ್ನು ಪ್ರೀತಿಯಿಂದ ಮೆಲ್ಲಗೆ ಮುಟ್ತಾನೆ. ರಿತಿಕ್ ಪ್ರೀತಿಯಿಂದ ಆ ಜೇನುಗೂಡನ್ನು ಮುಟ್ಟಿದ ತಕ್ಷಣ ಅಲ್ಲಿಂದ ಒಂದು ರಾಣಿ ಜೇನು ಹೊರಗೆ ಬರುತ್ತೆ. ರಿತಿಕ್, ಓಡು, ಇದು ರಾಣಿ ಜೇನು ಹೊರಗೆ ಬಂದ್ಬಿಟ್ಟಿದೆ, ನಿನ್ನನ್ನು ಖಂಡಿತ ಬಿಡಲ್ಲ ಅದು. ಎಲ್ಲ ಮಕ್ಕಳು ಆ ರಾಣಿ ಜೇನನ್ನು ನೋಡಿದ ತಕ್ಷಣ ಓಡ್ ಹೋಗಕ್ಕೆ ಶುರು ಮಾಡ್ತಾರೆ. ಭಯ ಪಡ್ಬೇಡಿ, ನಾನ್ ನಿಮಗೆಲ್ಲ ಏನೂ ಮಾಡಲ್ಲ. ರಾಣಿ ಜೇನಿನ ಧ್ವನಿಯನ್ನು ಕೇಳಿದ ತಕ್ಷಣ ಎಲ್ಲಾ ಮಕ್ಕಳು ಅಲ್ಲೇ ನಿಂತ್ಕೊಳ್ತಾರೆ. ನಿಮ್ಮ ಮನೆ ಯಾಕೆ ಹೊಡೆದೋಗಿದೆ? ಯಾರು ಹೊಡೆದಾಕಿದ್ರು? ಹೌದು, ಮತ್ತೆ ನೀವು ಜೇನುಗಳೆಲ್ಲ ಯಾಕೆ ಹೀಗೆ ಸುಮ್ಮನೆ ಕೂತಿದ್ದೀರಾ? ಇಡೀ ಊರಲ್ಲಿ ಎಲ್ಲ ಹೂಗಳು ಒಣಗಿ ಹೋಗ್ಬಿಟ್ಟಿವೆ. ನಾವು ಜೇನನ್ನು ಮಾಡ್ಬೇಕಾದ್ರೆ ರಸವನ್ನ ಎಲ್ಲಿಂದ ತರೋದು? ಹೌದು, 2 ದಿನಗಳಿಂದ ಇಡೀ ಊರು ಹಾಗೂ ಮರಗಳೆಲ್ಲ ಕಳಾಹೀನವಾಗ್ಬಿಟ್ಟಿವೆ. ನಮ್ಮ ಮನೆಗಳಲ್ಲಿದ್ದ ಬಣ್ಣಗಳು ಕೂಡ ಮಾಯ ಆಗ್ಬಿಟ್ಟಿವೆ. ಇದೆಲ್ಲ ಆ ಚಮೇಲಿಪುರ ಹಳ್ಳಿಯ ಚಮಚಮ್ ಚೋರಿನ ಕೆಲಸ ಆಗಿದೆ. ಅವನು ನಮ್ಮ ಹಳ್ಳಿಯ ರಂಗು ರಂಗಿನ ವಸ್ತುಗಳನ್ನು ಹಾಗೂ ಹೂವುಗಳನ್ನ ಕದ್ದು ಅವನ ಹಳ್ಳಿಗೆ ಚೆಲ್ಲಾಡ್ತಾ ಇದ್ದಾನೆ. ಆಗ ನಮ್ಮ ಮಧುಪೂರಿನ ಸ್ವಲ್ಪ ದಿನಗಳ ಹಿಂದೆಯಿಂದ ಎಷ್ಟೋ ಬಣ್ಣ ಬಣ್ಣಗಳ ವಸ್ತುಗಳೆಲ್ಲ ಕಾಣೆ ಹಾಕ್ತಾ ಇದೆ. ಅದನ್ನ ಕತ್ಕೊಂಡೋಗಿ ಚಮಚಮ್ ಚೋರ್ ಏನ್ ಮಾಡ್ತಾನೆ ನಿಮಗೆ ಗೊತ್ತಾ? ದೊಡ್ಡ ಜಾದೂಗಾರನಾಗಿದ್ದಾನೆ. ಅವನ ಹತ್ರ ಒಂದು ಜಾದುವಿನ ಡಬ್ಬ ಇದೆ. ಅದರ ಸಹಾಯದಿಂದ ನಮ್ಮ ಊರಿನ ಎಲ್ಲ ರಂಗುಗಳನ್ನ ಕದಿಯೋಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಹಳ್ಳಿ ಜನರನ್ನ ಇದರಿಂದ ಕಾಪಾಡಲು ನಾವು ಏನ್ ಮಾಡ್ಬೇಕಾಗಿದೆ ಈಗ? ಇದಕ್ಕೆ ಒಂದೇ ಒಂದು ಉಪಾಯ ಇದೆ. ನೀವೆಲ್ಲ ಹೋಗಿ ನಮ್ಮ ಜೇನುಗಳಿಗೆ ಹೂಗಳನ್ನ ತಗೊಂಡು ಬನ್ನಿ. ನಾವೆಲ್ಲ ಜೇನುಗಳು ಸೇರ್ಕೊಂಡು ಅವರಿಗೆ ಒಂದು ಪಾಠ ಕಲಿಸ್ತೀವಿ. ಎಂಥ ಪಾಠ ಅಂದ್ರೆ ಅವರು ತಿರುಗಿ ಯಾವತ್ತೂ ನಮ್ಮ ಹಳ್ಳಿಗೆ ಬರಬಾರದು. ಇದನ್ನು ಕೇಳಿದ ತಕ್ಷಣ ರಿಯಾ, ರಿತಿಕ್ ಮತ್ತೆ ಆ ಶಾಲೆಯ ಮಕ್ಕಳೆಲ್ಲರೂ ಬೇರೆ ಹಳ್ಳಿಗೆ ಹೋಗಿ ಹೂಗಳನ್ನು ತರಲು ಸಜ್ಜಾಗ್ತಾರೆ. ಪ್ರತಿಯೊಬ್ಬರು ತರಹದ ಹೂಗಳನ್ನ ತಗೊಂಡು ಬರ್ತಾರೆ. ಇದನ್ನು ನೋಡಿದ ತಕ್ಷಣ ಎಲ್ಲ ಜೇನುಗಳಿಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ಜೇನುಗಳೆಲ್ಲ ರಸವನ್ನು ಹೀರಿ ಇಡೀ ಹಳ್ಳಿಯ ಸುತ್ತಲೂ ದೊಡ್ಡದಾದ ಜೇನುಗೂಡನ್ನ ತಯಾರಿಸುತ್ತವೆ. ಈಗ ಜೇನುನೊಣಗಳು ನಮ್ಮ ಹಳ್ಳಿಯನ್ನ ತಮ್ಮ ಮನೆಯಿಂದ ಸುರಕ್ಷತೆಯನ್ನ ಮಾಡಿದ್ದಾರೆ. ಮತ್ತೆ ನಾವು ನಮ್ಮ ಹಳ್ಳಿಗೆ ಸೌಂದರ್ಯವನ್ನ ಕೊಡ್ಬೇಕಾಗತ್ತೆ. ಹೌದು, ನಡೀರಿ ಎಲ್ರೂ ನಮ್ಮ ಮನೆಗಳನ್ನ ಪೇಂಟ್ ಮಾಡೋಣ, ಮತ್ತೆ ಹೊಸ ಮರಗಳನ್ನ ಹಾಗೂ ಹೂಗಿಡಗಳನ್ನ ನೆಡೋಣ. ಮಧುಪುರಿನ ಎಲ್ಲಾ ಜನರು ಸೇರ್ಕೊಂಡು ಆ ಹಳ್ಳಿಯನ್ನು ಸ್ವಚ್ಛ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಹಚ್ಚ ಹಸಿರು ಮರಗಳನ್ನ ನೆಡ್ತಾರೆ. ಅವರವರ ಮನೆಗಳನ್ನ ಪೇಂಟ್ ಮಾಡ್ತಾರೆ. ಎಲ್ಲರೂ ಖುಷಿ ಖುಷಿಯಾಗಿ ಇರ್ತಾರೆ. ರಾತ್ರಿಯ ಸಮಯ ಆಗಿತ್ತು. ಚಮಚಮ್ ಚೋರ್ ಅವನ ಜಾದುವಿನ ಡಬ್ಬ ತಗೊಂಡು ಬಣ್ಣ ಬಣ್ಣದ ಹಾಗೂ ತರಹದ ಹೂಗಳನ್ನ ಕದಿಯಲು ಹೊರಡ್ತಾನೆ.
ಅವನು ಹಾರ್ಕೊಂಡು ಮಧುಪುರದ ಬಾರ್ಡರ್ಗೆ ಬರ್ತಿದ್ದಂತೆ ಆಗ ನೋಡ್ತಾನೆ ಜೇನುಗಳೆಲ್ಲ ಸೇರ್ಕೊಂಡು ಇಡೀ ಊರಿಗೆ ಜೇನುಗೂಡು ಕಟ್ಟಿರತ್ವೆ. ಅವನು ಜೇನುಗೂಡು ಒಳಗೆ ನುಗ್ಗಲು ಪ್ರಯತ್ನ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಜೇನ್ನೊಣಗಳೆಲ್ಲ ಅವನ ಮೇಲೆ ಆಕ್ರಮಣ ಮಾಡತ್ತೆ. ಆಗ ಚಮಚಮ್ಚೋರ್ ಅವನ ಪ್ರಾಣ ರಕ್ಷಣೆಯನ್ನ ಮಾಡ್ಕೊಳ್ಳಲು ಅಲ್ಲಿಂದ ಓಡ್ ಹೋಗ್ತಾನೆ. ಆಸಿಫ್ ಸ್ನೇಹಿತರಾಗಿದ್ರು. ಅವರಿಬ್ರು ಒಂದೇ ಹಳ್ಳಿಲ್ ವಾಸ ಮಾಡ್ತಿದ್ರು. ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ತರಿಸೋದಕ್ಕೆ ಕಾಡಿಗೆ ಹೋಗ್ತಿದ್ರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಿದ್ರಿನ ಮರ ಇದ್ದಾವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡ್ಬೇಕಾಗುತ್ತೆ. ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗ್ ಬರೋದು? ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೇ ನಾವು ಅಲ್ಲಿಗೆ ಹೋಗೋಣ. ಮತ್ತೆ ಬೇಗ ಬೇಗ ಬಿದ್ರನ್ನ ಕಟ್ ಮಾಡಿ ಬಂದ್ಬಿಡೋಣ. ತುಂಬಾ ಉದ್ದವಾಗಿರುವ ಬಿದ್ರಿಯಿಂದ ಹಣ ಜಾಸ್ತಿ ಸಿಗುತ್ತೆ, ಗೊತ್ತಾಯ್ತಾ? ಇದು ಸರಿನೇ, ನಾಳೆನೆ ಹೋಗೋಣ. ಮಾರಣದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಇಲ್ಲೆಷ್ಟು ದಪ್ಪ ದಪ್ಪ ಬಿದಿರುಗಳಿದಾವೆ, ಮತ್ತೆ ಉದ್ದ ಕೂಡ. ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ. ಹಾ, ಅದವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗ್ ತಗೊಂಡ್ ಬರ್ತಾರೆ. ವಾ, ತುಂಬಾ ದಿನ ಆದ್ಮೇಲೆ ಈ ತರ ಬಿದ್ರನ್ ನೋಡಿದೀನಿ. ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗ್ ಕೊಡಿ. ಹಾ, ಒಂದು ಬಿದ್ರಿಗೆ 200 ರೂಪಾಯಿ. ನೀವಿಬ್ರು 5 ಬಿದ್ರನ್ನ ತಂದಿದ್ದೀರಾ. ಇದರ ಹಣ 1,000 ರೂಪಾಯಿ. 1,000 ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು. ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ. ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ 300 ರೂಪಾಯಿ ಸಂಪಾದನೆ ಆಗ್ತಿತ್ತು. ಇವತ್ತು 500 ರೂಪಾಯಿ. ಇನ್ನು ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು. ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ. ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಕ್ಕೆ ಅಂತ ರೆಡಿಯಾಗಿದ್ರು. ಅಣ್ಣ, ಅಮ್ಮ ಹೇಳಿದ್ದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ. ಮತ್ತೆ ನಾನು ಪನ್ನೀರ್ ಕೂಡ ತರಬೇಕು. ಹಾಗಾದ್ರೆ ಬಾ, ಮೊದ್ಲು ಮಾರುಕಟ್ಟೆ ಹೋಗೋಣ, ಆಮೇಲೆ ನದಿ ಪಾರ್ ಮಾಡೋಣ. ಹಾ, 2 ಕೆಲ್ಸನೂ ಒಟ್ಟಿಗೆ ಆಗ್ಬಿಡುತ್ತೆ. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ಮತ್ತಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಕೊಂಡ್ಕೋತಾರೆ. ನೋಡು ಗೆಳೆಯ, ಎಷ್ಟು ಒಳ್ಳೆಯ ಪನ್ನೀರ್ ಸಿಕ್ಕಿದೆ. ಇವತ್ತಂತೂ ನನ್ ಮನೆಯಲ್ಲಿ ಒಳ್ಳೆ ಊಟ. ನಾನು ಬರ್ತೀನಿ ತಿನ್ನಕ್ಕೆ. ಬಾ, ಮತ್ತೆ ನಿನಗೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದೀನಾ? ಬಾ, ಇವಾಗ ನದಿ ಪಾರ್ ಮಾಡೋಣ. ಬಿದ್ರನ್ ಕುಯ್ದು ಮಾರ್ಬೇಕಲ್ವಾ? ಹಾ. ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ. ಯಾವಾಗಿನ ಥರನೇ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು. ಬಿದ್ರನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ. ಮಳೆ ತುಂಬಾ ಜೋರಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರ ಕತ್ತರಿಸಿದ್ದು ಮುಗಿಯತ್ತೆ. ಆಮೇಲೆ ಅವರಿಬ್ರು ಆ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ. ಆದ್ರೆ ನದಿನಲ್ಲಿ ಪ್ರವಾಹ ಹರಿತಿತ್ತು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ. ಈ ತರ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆ ಅಲ್ಲ. ಹಾ, ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ. ಹಾ, ಆ ಕಡೆ ಗುಹೆ ಇದೆಯಲ್ವಾ, ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ. ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆನಲ್ಲಿ ಮೊದ್ಲೇ ಒಣಗಿರೋ ಕಟ್ಟಿಗೆಗಳಿತ್ತು. ಇದನ್ನ ಸುಟ್ಟಾಕ್ತೀನಿ, ಸ್ವಲ್ಪ ಬೆಚ್ಚಗಿರುತ್ತೆ. ಆಸಿಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ, ಅದ್ರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಆಸಿಫ್ ಆ ಒಣಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ. ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕುತ್ಕೊಂಡ್ರು. ತುಂಬಾ ಹೊಟ್ಟೆ ಹಸುತ್ತಾ ಇದೆ ಗೆಳೆಯ. ನನಗೂ ಅಷ್ಟೇ. ಕೇಳು, ನಾವೇನಾದ್ರೂ ಮಾಡ್ಕೊಂಡು ತಿನ್ನೋಣ. ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ? ಆದ್ರೆ ನಾವು ಹೇಗ್ ಮಾಡೋದು? ನಮ್ಮ ಹತ್ರ ಪಾತ್ರೆ ಅಂತೂ ಇಲ್ವಲ್ಲ. ಆಗ ಆಸಿಫ್ ಗಮನ ಬಿದ್ರಿನ ಕಡೆ ಹೋಯ್ತು. ನಮ್ಮ ಹತ್ರ ಬ್ಯಾಂಬೂ ಇದೆಯಲ್ವಾ, ಬಂಬೂ ಇಂದ ಅಡಿಗೆ ಮಾಡ್ಬೋದು ನಾವು. ಹೇಗೆ? ನೀನು ಬಂಬೂ ಬಿರಿಯಾನಿ ಕೇಳಿಲ್ವಾ? ಇಲ್ಲ, ಬಂಬೂ ಅಲ್ಲಿ ಬಿರಿಯಾನಿ ಮಾಡ್ತಾರಾ? ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ? ಮಾಂಸ ಇಲ್ಲ ಅಂದ್ರೆ ಏನು? ಪನ್ನೀರ್ ಇದೆಯಲ್ವಾ, ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಆದ್ರೆ ಹೇಗೆ? ನೀನ್ ನೋಡ್ತಾ ಇರು. ಆಸಿಫ್ 2 ಬಿದ್ರಿನ ತುಂಡನ್ನ ಕತ್ತರಿಸಿ ಅವ್ರು ತಂದಿದ್ದಂತ ಅಕ್ಕಿನ ಅದ್ರೊಳಗಡೆ ಹಾಕ್ತಾರೆ.
ಬಿದ್ರಲ್ಲಿ ಅಕ್ಕಿ, ನೀರು, ಮಸಾಲೆ, ಪನ್ನೀರ್, ಉಪ್ಪು ಎಲ್ಲ ಹಾಕ್ದ. ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿತಾ ಇರೋ ಕೆಂಡದ ಮೇಲೆ ಅದನ್ನ ಇಟ್ಟ. ಇನ್ನು ಕೇವಲ 20 ನಿಮಿಷದಲ್ಲಿ ನಮ್ಮ ಬಂಬೂ ಬಿರಿಯಾನಿ ರೆಡಿ ಆಗುತ್ತೆ. ನೋಡೋಣ. ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗಿ ಬೇಯಕ್ ಶುರುವಾಯ್ತು. ಆ ಬಿದ್ರು ಪೂರ್ತಿಯಾಗಿ ಸುಟ್ ಹೋದ್ಮೇಲೆ ತುಂಬಾ ಒಳ್ಳೆ ಮಸಾಲೆ ಸುವಾಸನೆ ಗುಹೆನಲ್ಲಿ ಹರಡ್ತು. ಅನ್ಸುತ್ತೆ ಬಿರಿಯಾನಿ ತಯಾರಾಗಿದೆ ಗೆಳೆಯ. ಆಸಿಫ್ ಆ ಬಿದ್ರನ್ನ ಹೊರಗ್ ತೆಗಿತಾನೆ ಮತ್ತೆ 2 ಬಾಳೆ ಎಲೆನ ಹಾಕ್ದ. ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹೇಗ್ ಬೇಕಾದ್ರೂ ಇರ್ಲಿ, ಹೊಟ್ಟೆ ಹಶು ಆಗಿದೆ, ತಿಂದು ಬಿಡೋಣ. ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ. ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು. ಗೆಳೆಯ, ನೀನು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಾಡ್ತೀಯ ಅಲ್ವಾ, ಅದ್ರ ಬಗ್ಗೆ ಏನ್ ಹೇಳಿ. ಧನ್ಯವಾದ. ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ. ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ? ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲು? ಹಾ, ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ. ಹಾ, ಯಾಕಿಲ್ಲ? ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು. ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗ್ ಬಂದ್ರು. ಆದ್ರೆ ಇವತ್ತು ಬಿದ್ರನ್ನ ಅವರು ಮಾರ್ಲಿಲ್ಲ. ಮಾರನೇ ದಿನ ಆಸಿಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆನಲ್ಲಿ ಒಂದು ಗಾಡಿ ಹಾಕೊಂಡ್ರು. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು, ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅರೆ ಬಗ್ಗು, ಇದೇನು? ಇದು ಬಂಬೂ ಬಿರಿಯಾನಿ ಅಂಕಲ್, ಪನೀರ್ದು. ಬಂಬೂ ಬಿರಿಯಾನಿ ಸ್ವಲ್ಪ ನಮಿಗೂ ಕೊಡು. ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬೂ ಬಿರಿಯಾನಿನ ರುಚಿ ನೋಡಿದ್ರು. ಅರೆ ವಾಹ್, ಏನ್ ಸಖತ್ತಾಗಿದೆ ಬಿರಿಯಾನಿ ಆಸಿಫಣ್ಣ. ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ. ಮಜಾ ಬಂದ್ಬಿಡ್ತು. ಹಸೀಫ್ ಮತ್ತೆ ಸುನೀಲ್ನ ಬ್ಯಾಂಬೂ ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು. ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬೂ ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು. ಹಸೀಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು. ಮತ್ತಿನ್ನೇನು, ಸುನೀಲ್ ಮತ್ತೆ ಆಸಿಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬೂ ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಸಹ ಹಗಲು ರಾತ್ರಿ ಅಂತ ನೋಡ್ದೆ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ದೂರದಿಂದ ಜನಗಳು ಬ್ಯಾಂಬೂ ಬಿರಿಯಾನಿ ತಿನ್ನಕ್ ಬರ್ತಿದ್ರು. ಮತ್ತೆ ನೋಡ್ತಾ ನೋಡ್ತಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ಲೇ ಓಪನ್ ಮಾಡಿದ್ರು. ಮತ್ತಿಬ್ರು ಶ್ರೀಮಂತರು ಆದ್ರು. ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಹೀಗೂ ಆಗುತ್ತೆ ಅಂತ. ನಾನು ಕೂಡ ಯೋಚನೆನೇ ಮಾಡಿರ್ಲಿಲ್ಲ ಗೆಳೆಯ. ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು. ಹಾ, ಅವತ್ ಮಳೆ ಬಂದಿಲ್ಲ ಅಂದಿದ್ರೆ, ನಾವು ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ನಾವ್ ಯಾವತ್ತು ಬಂಬೂ ಬಿರಿಯಾನಿ ಮಾಡ್ದಾನೆ ಇರ್ಲಿಲ್ಲ ಗೆಳೆಯ. ಇದೆಲ್ಲ ಮುಂಚೆನೆ ಬರ್ದಿತ್ತು. ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ. ನಾವು ಬರೀ ದಾರಿ ಹೋಕರು, ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ. ಖಂಡಿತ. ಬ್ಯಾಂಬೂ ಬಿರಿಯಾನಿ ಸುನೀಲ್ ಮತ್ತೆ ಆಸಿಫ್ ಅದೃಷ್ಟನೇ ಬದಲಾಯಿಸಿತ್ತು. ಮತ್ತವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು. ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸತ್ತೆ. ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ